ಅಣ್ಣ ನಮಸ್ಕಾರ ಎಲ್ಲರಿಗೂ. ಎಲ್ಲಿದ್ದೀನಿ ಕೇಳಿದ್ರೆ ಮೇನ್ ರೋಡಲ್ಲೇ ಇದ್ದೀನಿ. ಯಾವ ಮೇನ್ ರೋಡ್ ಅಂತ ಕೇಳಿದ್ರೆ ನನ್ನ ಮಗಂದು ಸ್ಕೂಲ್ ಹತ್ರ ಬಂದಿರೋದು. ಈ ವರ್ಷದ ಸ್ಕೂಲ್ ಮಗದು ಬೇರೆ, ಕಳೆದ ವರ್ಷದ ಪ್ರಾಬ್ಲಮ್ಮೇ ಇನ್ನೂ ಮುಗಿದಿಲ್ಲ ಸ್ಕೂಲದು. ಅಷ್ಟೊತ್ತಿಗೆ ಏನು ಮಾಡಿದೆ ಅಂತ ಹೇಳಿದ್ರೆ ಇವಾಗ ಸ್ಕೂಲ್ ಹತ್ರ ಬಂದಿದ್ವಿ ಮಾತಾಡಬೇಕು ಹೋಗಿ. ಏನಕ್ಕೆ ಅಂದರೆ ಕಳೆದ ವರ್ಷ ಅಷ್ಟು ದೊಡ್ಡ ಪ್ರಾಬ್ಲಮ್ ಆಗ್ಬಿಡ್ತು ಮಗೋದು. ನಾವು ಹೊರಗಡೆಯಲ್ಲಿ ಹೇಳೋಕ್ಕಾಗಲ್ಲ, ಹೇಳಿದ್ರೆ ನಮ್ಮ ಮನೆ ಮರ್ಯಾದೆ ಹೋಗ್ಬಿಡ್ತದೆ. ಅದರಿಂದ ಅದ್ರ ಬಗ್ಗೆ ಹೇಳೋಕ್ಕೆ ಇಷ್ಟಪಡಲ್ಲ. ಒಳ್ಳೆ ಸ್ಕೂಲ್ ಇತ್ತು, ಏನು ಮಾಡೋದು, ನಮ್ಮ ಕೆಟ್ಟ ಟೈಮಿಂಗ್ ಆ ಸ್ಕೂಲಿಂದ ಇವಾಗ ಕ್ಯಾನ್ಸಲ್ ಆಗ್ಬಿಡ್ತು. ಇವಾಗ ಬೇರೊಂದು ಸ್ಕೂಲಲ್ಲಿ ಆಗ್ತಾಯಿದ್ವಿ. ಒಳ್ಳೆ ಸ್ಕೂಲ್ ಮಿಸ್ ಮಾಡ್ಕೊಂಬಿಟ್ಟು ಅಂತ ವಿಚಾರ ಆಯ್ತಾಯಿದೆ. ಅದೇ ನಾವು ಹೇಳಿಲ್ವಾ, ಎಲ್ಲರೂ ಒಂದೇ ಥರ ಇರಲ್ಲ, ಯಾವಾಗಲೂ ಒಂದೇ ಥರ ಇರೋಕ್ಕಾಗಲ್ಲ. ಏನಾರು ಒಂದು ಕೆಟ್ಟ ಟೈಮ್ ಬಂದೇ ಬರಬೇಕು. ಅದು ನನ್ನ ಮಗ ಸ್ಕೂಲಲ್ಲಿ ಬಂದ್ಬಿಡ್ತು ಆ ಥರ. ಅದರಿಂದ ಅದು ಹೋಯ್ತು. ಇವಾಗ ಬೇರೆ ಸ್ಕೂಲ್ ಟ್ರೈ ಮಾಡ್ತಾಯಿದ್ದೀನಿ. ಹಾಗೆ ಹಂಗೆ ಸುಮ್ಮನೆ ಕೂತ್ಕೊಂಡೆ. ಇದು ರಾಂಪುರ ಅಂತ ಬಿಟ್ಟು ಎಷ್ಟು ಬಾಳೆ ಗಿಡ ನೆಟ್ಟಿದ್ದಾರೆ ಅಂದರೆ ಈ ಜಾಗದಲ್ಲಿ. ಒಂದ್ಸಲ ತೋರಿಸ್ತೀನಿ ನೋಡಿ ನೀವೇ. ನೋಡಿ ಎಷ್ಟು ಬಾಳೆ ಗಿಡ ಹಾಕಿದ್ದಾರೆ. ಎಲ್ಲ ಆಟ ಇಲ್ಲ ಇದೆ. ಇಲ್ಲೇ ಸ್ಕೂಲ್ ಹತ್ರ ಬಂದಿರೋದು ನಾನು ಇವಾಗ. ಎಷ್ಟು ಬಾಳೆ ಗಿಡ ಹಾಕಿದ್ದಾರೆ ನೋಡಿ, ಇಲ್ಲಿಂದ ಅಲ್ಲೇ ಗಂಟ ಫುಲ್ಲು ಬಾಳೆ ಗಿಡ. ಸರಿ ಆಯಿತು, ಹಂಗೆ ವೆಯ್ಟ್ ಮಾಡ್ತಾಯಿದ್ದೀನಿ. ಸ್ಕೂಲ್ ಹತ್ರ ಮಾತಾಡ್ಬಿಟ್ಟು ಆ ಕಡೆ ಎಲ್ಲರೂ ಓದ್ತೀವಿ, ವೀಡಿಯೋ ಮತ್ತೆ ಮಾಡ್ತೀನಿ. ನನ್ನ ತುಂಬ ಜನ ನನ್ನ ವೀಡಿಯೋಗೆ ನೋಡ್ಕೊಂಡು ಸಪೋರ್ಟ್ ಮಾಡಿದ್ದೀರ, ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ಯಾಕಂದರೆ ವೀಡಿಯೋ ಚೆನ್ನಾಗಿದೆ ಅಂತ ನನಗೆ ಗೊತ್ತಿಲ್ಲ, ಆದರೂ ನೋಡ್ತೀರಾ. ಅದಕ್ಕೊಂದು 5 ಜನ ಲೈಕ್ ಬೇರೆ ಮಾಡಿದ್ದೀರ, ಅವ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀವಿ. ತುಂಬ ದೊಡ್ಡ ಸ್ಕೂಲ, ಚಿಕ್ಕದೇನಲ್ಲ, ತುಂಬ ದೊಡ್ಡ. ಆದರೆ ಕಳೆದ ವರ್ಷ ಬಂದ್ಬಿಟ್ಟು ಸ್ಕೂಲ್ ಐತೆ. ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನೆನ್ನೆ ಒಂದು ಹಾಕಿರೋ ವೀಡಿಯೋ ಬಂದ್ಬಿಟ್ಟೆ 400 ವ್ಯೂಸ್ ಹೋಗಿದೆ. ಅಂದರೆ 400 ಜನ ನೋಡಿದ್ದೀರ. ಎಲ್ಲರಿಗೂ ತುಂಬ ತುಂಬ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಏಕೆಂದ್ರೆ 8 ವೀಡಿಯೋ 10 ಜನ ನೋಡೋ ನನ್ನ ವೀಡಿಯೋ ಇವತ್ತು 400 ಜನ ನೋಡ್ತಿದ್ರೆ ನನಗೆ ತುಂಬ ಖುಷಿ ಆಯ್ತದೆ. ಏನಾದರೂ ವೀಡಿಯೋದಲ್ಲಿ ನಾನು ಮಾತಾಡಿದ ತಪ್ಪಿದ್ರೆ ದಯವಿಟ್ಟು ನಿಮ್ಮ ತಮ್ಮನ ಥರ ನನ್ನ ಕ್ಷಮಿಸ್ಬಿಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾವು ಇವಾಗ ಒಂದು 5 ತಿಂಗಳಾಗಿರ್ಬೋದು ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ, ಇನ್ನೂ ಫುಲ್ ಸ್ಟಡಿ ಆಗಿಲ್ಲ. ಅದನ್ನ ಹಂಗೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅದೇ ನಾನು ನೆನ್ನೆ ಹೇಳಿದ್ದಲ್ಲ ನೋಡಿ, ನಗಾಡೋರ್ಗೂ ಹೇಳ್ತೀನಿ ನಾನು, ನೀವು ನಗ ಆಡ್ತಾನೇ ಇರಿ. ಯಾಕೆಂದರೆ ನಾನು ವೀಡಿಯೋ ಮಾಡೋದು ಸರಿಯಿಲ್ಲ ಅಂತ ನೀವು ನಗಾಡ್ತಾನೇ ಇರಿ. ದೇವರು ಯಾವುದಾದ್ರೂ ಒಂದು ರೂಪದಲ್ಲೇ ಬೇರೆ ಜನ ಮುಖಾಂತರ ನನಗೆ ಬಂದ್ಬಿಟ್ಟು ನನ್ನ ವೀಡಿಯೋ ಮೇಲೆ ತೊಗೊಂಡೋಗ್ತಾರೆ ನಂಬಿಕೆ ಇದೆ ನನಗೆ. ಅದರಿಂದ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಏನಾದ್ರು ಮಾತಾಡಿ ತಪ್ಪಿದ್ರೆ ನನ್ನ ಕ್ಷಮಿಸ್ಬಿಡಿ. ನನಗೇನು ಗೊತ್ತೋ ಅದನ್ನು ಮಾತಾಡಿದ್ದೀನಿ, ವೀಡಿಯೋದಲ್ಲಿ ಮಾತಾಡ್ಬಿಟ್ಟು ಏನೋ ಸ್ವಲ್ಪ ಗೊತ್ತಿರೋಂಗೆಲ್ಲ ಡೌನ್ಲೋಡ್ ಮಾಡಿದ್ದೀನಿ. ಆದರೆ ಇವತ್ತು ಯಾವ ಕಡೆನೂ ಹೋಗಿಲ್ಲ, ಅದರಿಂದ ನಾನು ಎಲ್ಲೂ ತೋರಿಸಿಲ್ಲ. ಇವತ್ತು ಇಲ್ಲೇ ಇದೆ. ಇವತ್ತು ನನ್ನ ಮಗಂದು ಸ್ಕೂಲಲ್ಲೇ ಟೈಮ್ ಹೋಗ್ಬಿಡ್ತು ನನಗೆ. ತುಂಬ 12 ಗಂಟೆವರೆಗೆ ಇಲ್ಲೇ ಹೋಗ್ಬಿಡ್ತು. ಟೈಮಿಗೆ ಬಂದು ಇವಾಗ ಕರೆಕ್ಟಾಗಿ 4 ಗಂಟೆ. ಟೀ ಕುಡಿಬೇಕು ಅಂತ ಅನ್ನಿಸ್ತು, ಅದಕ್ಕೆ ಟೀ ಕುಡಿಯೋಕ್ಕೆ ಬಂದೆ. ಟೀ ಕುಡಿಯೋ ಜಾಗ ಯಾವುದು ಅಂತ ಈ ಕೇರಳದಲ್ಲಿ ಇರ್ತಾವಲ್ವ ನೋಡಿ, ಕಾಣ್ತಾ ಇದೆ ಅಂತ ಗೊತ್ತಿಲ್ಲ ನಿಮಗೆ, ಸರಿಯಾಗಿ ಕಾಣ್ತಾ ಇದೆ ಅಂತ. ಇದೆಲ್ಲ ಕೇರಳದ ಬಂದ್ಬಿಟ್ಟು ಇದು ಉಳ್ಳಿವಡ ಅಂತ ಹೇಳ್ತೀವಿ, ಇದು ಪಾಯಂಪುರಿ ಅಂತ ಹೇಳ್ತೀವಿ. ಬಾಳೆಹಣ್ಣು ಬಜ್ಜಿಲಿ ಮಾಡ್ತೀವಿ ಇದನ್ನ, ಅದಕ್ಕೆ ಇದಕ್ಕೆ ಪಾಯಂಪುರಿ ಅಂತ ಹೇಳ್ತೀವಿ. ಇದು ಬಂದ್ಬಿಟ್ಟು ಸುಗಿನೂ ಇದೆ, ಆಲೂ ಬೋಂಡನೂ ಇದೆ ನೋಡಿ. ಎಲ್ಲ ಕೇರಳ ಸ್ಟೈಲ್ ಇರುತ್ತೆ ನೋಡಿ. ಸಮೋಸ ಇದೆ, ಬರ್ಗರ್ ಇದೆ. ಸರಿ 4 ಗಂಟೆಗೆ ಬಂದ್ಬಿಟ್ಟು ಕರೆಕ್ಟಾಗಿ ಟೀ ಕುಡಿದ್ರೆ ನಮ್ಮ ಮೈಂಡ್ ಏನಾಗಿರುತ್ತೆ ತೋರಿಸ್ತೀನಿ ನೋಡಿ. ಇದೆ ಬಾಳೆಕಾಯಿ ಇದೆ ನೋಡಿ, ನೋಡಿದಾ ಕಾಣ್ತಾ ಇದೆಯಾ? ಇದು ಯಾಕಂದ್ರೆ ಇದೆಲ್ಲ ಅಕ್ಷಯನವರು. ಇಲ್ಲೊಂದು ಡಾಬಾ ಇತ್ತು ಫಸ್ಟ್. ನಾನು 2007ರಲ್ಲಿ ಗಾಡಿ ಓಡಿಸೋತ್ತಿಗೆ ಒಂದೇ ಒಂದು ಡಾಬಾ ಇತ್ತು ಈ ರೋಡಲ್ಲಿ. ಅಯ್ಯೋ ನಾನು ಆಟ ಕಲಿಬೋತಿ, ನನ್ನ ಜೊತೆ ಒಬ್ಬ ಹುಡುಗ ಇದ್ದ, ಅವನು ನನ್ನ ತಲೆಗೆ ಹೊಡಿತಾನೆ, ಸರಿಯಾಗಿ ಹೊಡ್ಕೊಂಡು. ಬೇರೆ ಅವಾಗೆಲ್ಲ ಗುಂಡಿಗಳು ಜಾಸ್ತಿ ರೋಡಲ್ಲಿ. ಒಳ್ಳೆ ಟೇಸ್ಟ್ ಇದೆ, ಅಷ್ಟು ಟೇಸ್ಟಾಗಿದೆ. ಬಾಳೆಕಾಯಿ ಇದೆ, ಇದು ಬಜ್ಜಿ ಅಲ್ಲ, ಬಾಳೆಕಾಯಿ ಇದೆ. ನಾಲ್ಕು ಗಂಟೆಗೆ ಕರೆಕ್ಟಾಗಿ ಟೀ ಕುಡಿದ್ರೆ ಮೈಂಡು ಫ್ರೀ ಆಗಿರ್ತದೆ, ಬಾಡಿ ಹೋಗೋಕ್ಕೆ ಇಂಟ್ರೆಸ್ಟ್ ಇರುತ್ತೆ. ಲಂಬೋಗನ್ ಅಂತಂದರೆ 2007 ಎಷ್ಟು ಮೋಸವಾಯಿತು ರೋಡು. ಈ ಬಿಲ್ಡಿಂಗ್ಗಳು ಯಾವುದೂ ಇತ್ತಿಲ್ಲ. ಒಂದು ಡಾಬಾ ಇತ್ತು, ಆ ಒಂದು ಡಾಬಾ ಬಿಟ್ಟರೆ ಬೇರೆ ಯಾವುದೂ ಇತ್ತಿಲ್ಲ ಅಲ್ಲಿ. ಇವಾಗ ನೋಡಿ ಹೆಂಗಿದೆ ಅಂತ. 1 ನಿಮಿಷ ಇರಿ, ಫೋನ್ ಬರ್ತಾಯಿದೆ, ಕಟ್ ಮಾಡ್ಬೋದು.
ನಾನು ಬಂದ್ಬಿಟ್ರು ನಿಮಗೆ ಒಂದು ವಿಡಿಯೋ ತೋರಿಸ್ತೇನೆ. ಈ ವಿಡಿಯೋನ ನಂಬ್ತೀರಾ ಇಲ್ಲ ಅಂತ ಗೊತ್ತಿಲ್ಲ. ಕೆಲವ್ರು ಬಂದು ನಂಬಲ್ಲ, ಕೆಲವ್ರು ಬಂದು ನಂಬ್ತಾರ. ಈ ವಿಡಿಯೋದಲ್ಲಿ ಈ ನಾಯಿ ಕಾಣ್ತಾ ಇದೆಯಾ? ನಾಯಿ ನೋಡಿ ನೋಡಿ ಎಲ್ಲಿ ಕುತ್ಕೊಂಡ್ಬಿಟ್ಟಿದೆ ನಾಯಿ ನೋಡಿ. ಏನಕ್ಕೆ ಇವಾಗ ಆ ನಾಯಿನ ಬಗ್ಗೆ ವಿಡಿಯೋ ಮಾಡೋದಂದ್ರೆ, ಆ ನಾಯಿ ಬಂದ್ಬಿಟ್ಟು ಯಾವಾಗ ನೋಡಲಿ ಅದ್ರ ಕೆಳಗಡೆ ಮನ್ಕೊಂಡಿರ್ತದೆ. ನಾನು ಸುಮಾರು ದಿನದಿಂದ ಬಂದ್ಬಿಟ್ಟು ಅದನ್ನ ವಿಡಿಯೋ ಮಾಡಬೇಕು ಅಂತ ಸುಮಾರು ದಿನ ಟ್ರೈ ಮಾಡಿದೆ. ನಾನು ಆ ಕಡೆ ಬಾಡಿಗೆ ಹೋಗಿ ಬರ್ತೀನಿ ನೋಡಿ, ಆವಾಗ ಅದು ನನಗೆ ವಿಡಿಯೋ ಮಾಡೋಕ್ಕಾಗಿಲ್ಲ. ಅದರಿಂದ ಅದನ್ನ ಇವಾಗ ವಿಡಿಯೋ ಮಾಡಿದೆ. ಇನ್ನೂ 2 ದಿನ ಬಿಟ್ಬಿಟ್ಟು ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ. ನೀವು ತಿಳ್ಕೊಂಬಿಟ್ರೆ ಅದೇ ವಿಡಿಯೋನ ಹಾಕ್ತಾನೆ ಅಂತ ತಿಳ್ಕೊಂಬಿಡ್ಬಿಡಿ. ನೋಡಿ ಅದನ್ನ ಝೂಮ್ ಮಾಡ್ತೀನಿ, ಅದೆಲ್ಲ ಇದೆ ನೋಡಿ, ಕಾಣಿಸ್ತಾ ಇದೆಯಾ ನಿಮಗೆ? ಅದಲ್ಲೇ ಮನ್ಕೊಂಡಿದೆ. ನೀವು ಬಂದ್ಬಿಟ್ಟು ಕೇಳ್ತಾರೆ ಅದೇ ವಿಡಿಯೋ ಹಾಕ್ತೀಯ ಅಂತ ಕೇಳ್ತೀರಾ. ಈ ನೀರು ಟ್ಯಾಂಕಿ ನಿಂತ್ಕೊಂಡಿದೆ ನೋಡ್ಕೊಳ್ಳಿ. ಇವಾಗ ಈ ಟ್ಯಾಂಕ್ ಒಂದು ಇದರಲ್ಲಿ ಆ ನಾಯಲ್ಲಿ ಇಲ್ಲೊಂದು ಆಟ ಇದೆ, ಅಬ್ಸರ್ವ್ ಮಾಡ್ಕೊಳ್ಳಿ. ಆ ನಾಯಿನ ಇವತ್ತು ತೋರಿಸ್ತೀನಿ, ಇನ್ನು 2 ದಿನ ಆದಮೇಲೆ ನಮಗೆ ಬೆಳಿಗ್ಗೆ ತೋರಿಸ್ತೀನಿ. ಆ ನಾಯಿ ಬಂದ್ಬಿಟ್ಟು ಅಲ್ಲೇ ಇರ್ತದೆ. ಆ ಬೋರ್ಡ್ ಬಂದ್ಬಿಟ್ಟು ಮರದ ಅಡಿಲಿ ಇತ್ತು, ಈ ಆಟ ನಿಂತೆ ನೋಡಿ, ಅಲ್ಲಿ ಮಡಗಿದ್ರು. ಆ ನಾಯಿ ಅಲ್ಲೇ ಬಂದು ಆ ಬೋರ್ಡ್ ಅಡಿಲೇ ಮನ್ಗುತ್ತೆ. ಯಾವತ್ತ ಬೋರ್ಡ್ ಅಲ್ಲಿ ಇಕ್ಕಿದ್ರು ಮತ್ತೆ ಅಲ್ಲೇ ಮನ್ಕೊಳ್ತದೆ. ಅದು ತುಂಬ ಬುದ್ಧಿ, ಅದಕ್ಕೆ ಬುದ್ಧಿ ಅಂತ ಹೇಳೋಕೆ ಗೊತ್ತಿಲ್ಲ. ಅದು ಯಾವತ್ತಾದ್ರೂ ಜಾಗ ಬೇರೆ ನಾಯಿನೂ ಬಿಡೋಲ್ಲ ಅಲ್ಲಿ ಮನಗಕ್ಕ ನಾಯಿ. ನಾನು ಸುಮಾರು ದಿನದಿಂದ ಅಬ್ಸರ್ವ್ ಮಾಡ್ತಾಯಿದ್ದೀನಿ ಆ ನಾಯಿನ, ಬೇರೆ ಯಾವ ನಾಯಿನೂ ಅಲ್ಲಿ ಬಿಡೋಲ್ಲ. ಅದೊಂದೇ ನಾಯಿ. ಈಗ ಇವಾಗಲೂ ಅಬ್ಸರ್ವ್ ಮಾಡ್ಕೊಳ್ಳಿ, ಇಲ್ಲೊಂದು ನೀರು ಟ್ಯಾಂಕ್ ಇದೆ, ಇಲ್ಲೊಂದು ಆಟ ನಿಂತ್ಕೊಂಡಿದೆ, ನಾಯಿ ಸೆಂಟ್ರಲ್ಲಿ ಮನ್ಕೊಂಡಿದೆ. ಇನ್ನು 2 ದಿನ ಆದಮೇಲೆ ನಾನು ಆ ವಿಡಿಯೋ ತೋರಿಸ್ತೀನಿ. ನಾಯಿ ನೋಡಿ ನನ್ನನ್ನೇ ನೋಡ್ತಿದ್ದೆ ನೋಡಿ, ಆ ನಾಯಿ ನೋಡಿ. ನಿಮ್ಗೊಂದು 2 ದಿನ ಆದಮೇಲೆ ತೋರಿಸ್ತೀನಿ ಮತ್ತೆ.